ಎಲ್ರಿಗೂ ನಮಸ್ಕಾರ, ಶುಭವಾಗಲಿ. ಇವತ್ತು ಭಾನುವಾರ, ಭಾರತ ಮತ್ತು ನ್ಯೂಜಿಲೆಂಡ್ ಹಣಾಹಣಿ. ಭಾರತದ ಒಬ್ಬೊಬ್ಬ ಕ್ರಿಕೆಟಿಗನು ಸಹಿತ ಆಸಕ್ತಿಯಿಂದ ನೋಡಬೇಕು, ಪ್ರತಿಯೊಬ್ಬ ಪ್ರಜೆಗಳೂ ಸಹಿತ ಹಣಾಹಣಿ. ಮಲ್ಲರು, ಜಗದೇಕ ಮಲ್ಲರು. ಭಾರತದ ಟೀಮ್ ಗೆದ್ದೇ ಗೆಲ್ಲುತ್ತೆ. ಗುಡ್ ಲಕ್ ಇಂಡಿಯಾ. ಸೊ ನಮ್ಮ ಇಂಡಿಯಾ ಇವತ್ತು ಫೈನಲ್ಸಿಗೆ ಬಂದಿರೋ ತುಂಬ ಖುಷಿ ಆಯಿತು. ಮೊನ್ನೆ ಇಂಗ್ಲೆಂಡ್ ಮೇಲೆ ತುಂಬ ಚೆನ್ನಾಗಿ ಮ್ಯಾಚ್ ಆಡಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಇಂಡಿಯಾಗಿತ್ತು, 7 ರನ್ಸಿಂದ ಗೆದ್ದಿದೆ. ಸೊ ಹಾಗಾಗಿ ಇವತ್ತು ಮ್ಯಾಚ್ ಕೂಡ ಇಂಡಿಯಾದವ್ರು ಗೆಲ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಂಡಿಯಾದವ್ರು ಚೆನ್ನಾಗಿ ಆಡ್ತಾರೆ. ಸೂರ್ಯಕುಮಾರ್ ಕ್ಯಾಪ್ಟನ್ಸಿಲಿ ಮ್ಯಾಚು ತುಂಬ ಚೆನ್ನಾಗಿ ರನ್ ಆಗ್ತಿದೆ. ಸೊ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿ ನಾವೆಲ್ಲರೂ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದೀವಿ. ಸೊ ಈ ವಾರದಲ್ಲಿ ಹೋಳಿ ಹಬ್ಬ ಬಂದಿತ್ತು, ವೀಕ್ ಡೇಸಲ್ಲಿ ನಾವು ಸರಿಯಾಗಿ ಸೆಲೆಬ್ರೇಟ್ ಮಾಡಿಲ್ಲ. ಯಾಕೆ ಗೊತ್ತಾ? ಸೊ ನಾಳೆ ನಮ್ಮ ಇಂಡಿಯಾ ಗೆಲ್ಲುತ್ತೆ. ಕೇಸರಿ, ಬಿಳಿ, ಹಸಿರು ಈ 3 ಬಣ್ಣದಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ. ಡೆಫಿನೆಟಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಸಲಿನೂ ಕಪ್ಪು ನಮ್ಮದೇ. ಸೊ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತೇವೆ. ಸರ್, ಈ ಸಲ ಇಶಾನ್ ಕಿಶನ್ನು ಮತ್ತು ಸಂಜು ಸ್ಯಾಮ್ಸನ್ನು ಚೆನ್ನಾಗಿ ಆಡ್ತಾರೆ. ಅದ್ರ ಜೊತೆಗೆ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಏನಾದರೂ ಓಪನ್ ಅಪ್ ಆದರೆ ಫೈನಲ್ ಮ್ಯಾಚಲ್ಲಿ ಡೆಫಿನೆಟ್ಲಿ ಇಂಡಿಯಾ 300 ಸ್ಕೋರ್ಸ್ನ ರೀಚ್ ಮಾಡುತ್ತೆ. ಸೊ 300+ ರನ್ಸ್ ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಅದೇ ರೀತಿ ಆಗಲಿ ಅಂತಲೂ ಕೂಡ ಆಶಿಸ್ತೇನೆ. ಖಂಡಿತ ನನಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ಸೊ ಈ ವರ್ಷದಲ್ಲಿ ತುಂಬ ಗೇಮ್ಸ್ಗಳ ನಡುವೆ ಇಂಡಿಯಾ ಫೈನಲಿಗೆ ಬಂದಿದೆ. ಖಂಡಿತ ಕಪ್ಪು ನಮ್ಮದೇ ಆಗುತ್ತೆ. ಸೊ ನಮ್ಮ ಕ್ರಿಕೆಟ್ ಟೀಮಲ್ಲಿ ಬೌಲಿಂಗು ತುಂಬ ಚೆನ್ನಾಗಿದೆ, ಫೀಲ್ಡಿಂಗು ಚೆನ್ನಾಗಿದೆ, ದೆನ್ ಬ್ಯಾಟಿಂಗ್ ಕೂಡ ಸೂಪರ್ಬ್ ಆಗಿದೆ. ಸೊ ಓವರಾಲ್ ಚೆನ್ನಾಗಿರೋದ್ರಿಂದ ಖಂಡಿತ ಫೈನಲಲ್ಲಿ ವಿನ್ ಆಗೇ ಹಾಕ್ತಾರೆ. ಸೊ ಇಲ್ಲಿ ಬೂಮ್ರಾ ಆಗಿರ್ಬೋದು, ಬ್ಯಾಡ್ಮಿಂಟನ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಫೈನಲಿ ಖಂಡಿತ ಫೈನಲಲ್ಲಿ ನಾವು ವಿನ್ ಹಾಗೆ ಹಾಕ್ತೀವಿ. ಸೊ ಕಪ್ಪು ನಮ್ದು ಹಾಗೆ ಆಗುತ್ತೆ. ಸೊ ಯುಗಾದಿಗೆ ಅವ್ರು ಕೊಡೋವಂಥ ಗಿಫ್ಟು ಅಡ್ವಾನ್ಸ್ ಗಿಫ್ಟ್ ಅಂತ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಆ ಗಿಫ್ಟು ಇಂಡಿಯಾಗೆ ಎಲ್ಲರಿಗೂ ಸಿಗುತ್ತೆ. ಹೊಸ ವರ್ಷ ಈ ಮೂಲಕ ಒಳ್ಳೇದಾಗಲಿ ಅಂತ ಹೇಳಿ ಈ ಮೂಲಕ ಆಶಿಸ್ತೇನೆ. ನಮಗಂತೂ ತುಂಬ ಖುಷಿ ಆಗ್ತದೆ. ಈ ವರ್ಷ ಹೆಂಗಿದ್ರು ಯುಗಾದಿ ಹಬ್ಬನೂ ಹತ್ತಿರ ಬಂತು. ಯುಗಾದಿ ಹಬ್ಬ ಅಂದರೆ ನಮಗೆಲ್ಲ ಹೊಸ ವರ್ಷ ಇದ್ದಂಗೆ. ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ನ್ಯೂಸ್ ನಮ್ಮ ಟೀಮ್ ಇಂಡಿಯಾ ಕೊಡುತ್ತೆ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ. ಹೆಂಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅಲ್ವಾ ನಮ್ಮ ಕ್ಯಾಪ್ಟನ್ನು, ಸೂರ್ಯಂಗೆ ಟಾರ್ಚ್ ಬಿಡೋಕ್ಕಾಗುತ್ತಾ? ಹಂಗೆ ನಮ್ಮ ಎಂಥ ಟೀಮ್ಸ್ ಬಂದ್ರೂ ನಮ್ಮ ಸೂರ್ಯಕುಮಾರ್ ಯಾದವ್ ಇರೋ ಥರ ಕ್ಯಾಪ್ಟನ್ ಇದ್ದಾರೆ ಅಂತ ಅಂದಮೇಲೆ ಒಳ್ಳೆ ಬ್ಯಾಟಿಂಗ್ ಲೈನ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಒಳ್ಳೆ ಟೀಮ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಈ ಸಲ ಕಪ್ ನಮ್ಮದೇ. ಆಲ್ ದ ವೆರಿ ಬೆಸ್ಟ್ ಟು ಟೀಮ್ ಇಂಡಿಯಾ. ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಕಪ್ ಗೆದ್ಕೊಂಡ್ಬನ್ನಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಇಂಡಿಯಾ ಎಷ್ಟು ಸ್ಕೋರ್ ಸೆಟ್ ಮಾಡಬೇಕು? ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಮಗೆ ಬೌಲಿಂಗ್ ಲೈನ್ ತುಂಬ ಚೆನ್ನಾಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು 300 ರನ್ಸ್ ಅವ್ರು ಏನಾದರೂ ಇದು ಮಾಡಿದ್ರೆ, ಬೌಲಿಂಗ್ ತುಂಬ ಚೆನ್ನಾಗಿದೆಯಲ್ಲ, ಸ್ಪಿನ್ನರ್ಸ್ ಜಾಸ್ತಿ ಜನ ಇದ್ದಾರಲ್ಲ, ಸೊ ತುಂಬ ಚೆನ್ನಾಗಿರುತ್ತೆ, ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸುತ್ತೆ. ನ್ಯೂಜಿಲೆಂಡ್ ಕೂಡ ಟಫ್ ಟೀಮ್, ಯಾಕಂದರೆ ಫೈನಲಿಗೆ ಬಂದಿದೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ಎಂಥ ಟಫ್ ಟೀಮ್ ಆದ್ರೂ ನಮ್ಮ ಪ್ಲೇಯರ್ಸ್ ಬಿಟ್ಕೊಡ್ತಾರೆ. ನಮ್ಮಂಥ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ಅವ್ರು ನಮಗೋಸ್ಕರ ಆದರೂ ಆಗಲಿ ಗೆದ್ಕೊಂಬರ್ತಾರೆ ಅಂತ ಅನಿಸುತ್ತೆ. ಆಲ್ ದ ವೆರಿ ಬೆಸ್ಟ್ ಟು ಟೀಮ್ ಇಂಡಿಯಾ. ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಒಳ್ಳೆ ನ್ಯೂಸ್ ಬೇಗ ಕೊಡಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.